ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ತಮ್ಮದೇ ಆದ ಫ್ಯಾನ್ ಬೇಸ್ ಇದೆ. ಹಾಗಾದರೆ ಈ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಅವರು ಅಭಿನಯಿಸಿರುವ ಯಾವ್ಯಾವ ಸಿನಿಮಾಗಳು ಫ್ಲಾಪ್ ಆಗಿದ್ದು ಅಂತ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಇವೆಲ್ಲ ಫ್ಲಾಪ್ ಸಿನಿಮಾನ ಗುರು ಅಂತ ಶಾಕ್ ಆಗ್ತೀರಾ. ತಾಯವ್ವ 1997ರಲ್ಲಿ ರಿಲೀಸ್ ಆದ ಈ ಸಿನಿಮಾವನ್ನು ಬಿ. ಉಮಾಕಾಂತ್ ಅವರು ನಿರ್ದೇಶನ ಮಾಡಿದ್ರು. ಆದರೆ ಈ ಸಿನಿಮಾ ಫ್ಲಾಪ್ ಆಗಿ ಸಾಬೀತಾಯಿತು. ನಂದಿ 2002ರಲ್ಲಿ ರಿಲೀಸ್ ಆದ ಈ ಸಿನಿಮಾವನ್ನು ಡಿ. ರಾಜೇಂದ್ರ ಬಾಬು ಅವರು ನಿರ್ದೇಶನ ಮಾಡಿದ್ರು. ಆದರೆ ಈ ಸಿನಿಮಾ ಫ್ಲಾಪ್ ಆಗಿ ಸಾಬೀತಾಯಿತು. ಪಾರ್ಥ 2003ರಲ್ಲಿ ರಿಲೀಸ್ ಆದ ಈ ಸಿನಿಮಾವನ್ನು ಓಂ ಪ್ರಕಾಶ್ ರಾವ್ ಅವರು ನಿರ್ದೇಶನ ಮಾಡಿದ್ರು. ಆದರೆ ಈ ಸಿನಿಮಾ ಫ್ಲಾಪ್ ಆಗಿ ಸಾಬೀತಾಯಿತು. ಕಾಶಿ ಫ್ರಮ್ ವಿಲೇಜ್ 2005ರಲ್ಲಿ ರಿಲೀಸ್ ಆದ ಈ ಸಿನಿಮಾವನ್ನು ಓಂ ಪ್ರಕಾಶ್ ರಾವ್ ಅವರು ನಿರ್ದೇಶನ ಮಾಡಿದ್ರು. ಆದರೆ ಈ ಸಿನಿಮಾ ಫ್ಲಾಪ್ ಆಗಿ ಸಾಬೀತಾಯಿತು. ನಮ್ಮಣ್ಣ 2005ರಲ್ಲಿ ರಿಲೀಸ್ ಆದ ಈ ಸಿನಿಮಾವನ್ನು ಎನ್. ಶಂಕರ್ ಅವರು ನಿರ್ದೇಶನ ಮಾಡಿದ್ರು. ಆದರೆ ಈ ಸಿನಿಮಾ ಫ್ಲಾಪ್ ಆಗಿ ಸಾಬೀತಾಯಿತು. ನಂಬರ್ 73 ಶಾಂತಿನಿವಾಸ 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ಕಿಚ್ಚ ಸುದೀಪ್ ಅವರೇ ನಿರ್ದೇಶನ ಮಾಡಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಆದರೆ ಈ ಸಿನಿಮಾ ಫ್ಲಾಪ್ ಆಗಿ ಸಾಬೀತಾಯಿತು. ಮಿಸ್ಟರ್ ತೀರ್ಥ 2010ರಲ್ಲಿ ರಿಲೀಸ್ ಆದ ಈ ಸಿನಿಮಾವನ್ನು ಸಾಧು ಕುಕೀಲ್ ಅವರು ನಿರ್ದೇಶನ ಮಾಡಿದರು. ಆದರೆ ಈ ಸಿನಿಮಾ ಫ್ಲಾಪ್ ಆಗಿ ಸಾಬೀತಾಯಿತು. ಕಿಚ್ಚ ಹುಚ್ಚ 2010ರಲ್ಲಿ ರಿಲೀಸ್ ಆದ ಈ ಸಿನಿಮಾವನ್ನು ಜಿ. ಗುರುದತ್ ಅವರು ನಿರ್ದೇಶನ ಮಾಡಿದರು. ಆದರೆ ಈ ಸಿನಿಮಾ ಫ್ಲಾಪ್ ಆಗಿ ಸಾಬೀತಾಯಿತು. ಕಬ್ಜಾ 2022ರಲ್ಲಿ ರಿಲೀಸ್ ಆದ ಈ ಸಿನಿಮಾವನ್ನು ಆರ್. ಚಂದ್ರು ಅವರು ನಿರ್ದೇಶನ ಮಾಡಿದರು. ಆದರೆ ಈ ಸಿನಿಮಾ ಫ್ಲಾಪ್ ಆಗಿ ಸಾಬೀತಾಯಿತು. ಇವಿಷ್ಟು ಕಿಚ್ಚ ಸುದೀಪ್ ಅವರ ಫ್ಲಾಪ್ ಆದ ಸಿನಿಮಾಗಳು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.